ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೀಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಅವರಿಗೆಲ್ಲ ನನ್ನ ಧನ್ಯವಾದಗಳು. ಈ ಸಪೋರ್ಟ್ನ ಹೀಗೆ ನೀವು ನನಗೆ ಕೊನೆವರೆಗೂ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊನ್ನೆ ನನಗೆ ಅಂದರೆ ಸಾಟರ್ಡೆ ದಿನ ಒಬ್ಬರು ಕಸ್ಟಮರ್ ಬಂದು 3 ಬ್ಲೌಸ್ ಕೊಟ್ಟೋಗಿದ್ರು. ಅವ್ರು ಬಂದ್ಬಿಟ್ಟು ನನಗೆ ಮಂಡೆಗೆಲ್ಲ ಈ 3 ಬ್ಲೌಸು ಬೇಕಮ್ಮ, ನಾವು ಬೆಂಗಳೂರಿಂದ ಬಂದಿದ್ದೀವಿ ಮಗಳ ಮನೆಗೆ, ಹಾಗಾಗಿ ನಾನು ಮಂಡೇ ನೈಟು ಬೆಂಗಳೂರಿಗೆ ಹೋಗಬೇಕು, ನೀನು ಅಷ್ಟರೊಳಗೆ ನನಗೆ ಮಂಡೇ ಮಧ್ಯಾಹ್ನ ಇಲ್ಲ ಸಾಯಂಕಾಲಕ್ಕೆಲ್ಲ ನನಗೆ ಬೇಕು ವರ್ಕು, ಹಾಕ್ಕೊಡೋಕ್ಕಾಗುತ್ತಾ ಅಂದರು. ಸರಿ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕಸ್ಟಮರ್ ಹತ್ರ ಇಸ್ಕೊಂಡಿದ್ದೆ. ಇದು ಅವ್ರದ್ದು ಬ್ಲೌಸು, 3 ಬ್ಲೌಸು ಸಿಂಪಲ್ಲಾಗಿ, ಹೆವಿ ಏನಿರಲಿಲ್ಲ, ಹಾಗಾಗಿ ಬೇಗನೆ ಮುಗಿಸಿ ಕೊಡ್ತೀನಿ ಅಂತೇಳಿ ನಾನು ಇಸ್ಕೊಂಡಿದ್ದೆ ಫ್ರೆಂಡ್ಸ್. 3 ಬ್ಲೌಸ್ ಕೊಟ್ಟೋಗಿದ್ರು. ಅವ್ರದ್ದು ಈ ದಿನ ನಾನು ಮಂಡೇ ಕೊಡಬೇಕು. ಈಗ ಫೋನ್ ಮಾಡಿದ್ರು ಬರ್ತೀನಿ ಅಂತೇಳಿ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಿದ್ದೀನಿ. ಇದು ಬಂದು ಬಾಟಲ್ ಗ್ರೀನ್ ಸ್ಯಾರಿ, ರನ್ನಿಂಗ್ ಬ್ಲೌಸು ಇತ್ತು, ಪ್ಯೂರ್ ಮೈಸೂರು ಸಿಲ್ಕ್. ಇದು ಸ್ಯಾರಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಸ್ಯಾರಿಗೆ ಬಂದುಬಿಟ್ಟು ಈ ಥರ ಡಿಸೈನು, ಸಿಂಪಲ್ ಡಿಸೈನ್ ಹೇಳಿದ್ರು ಅವರು. ಹಾಗೆ ನನಗೆ ಡೋರಿಗೂ ಫ್ಲವರ್ಸು ಬೇಕು ಅಂತ ಹೇಳಿರೋದ್ರಿಂದ ಎಲ್ಲ ಬ್ಲೌಸ್ಗೂ ಡೋರಿಗೆ ಫ್ಲವರ್ಸು ಹಾಕ್ಕೊಟ್ಟಿದ್ದೀನಿ. ಸಿಂಪಲ್ ಡಿಸೈನು, ಫ್ಲವರ್ ಬಂದು ಒಂಥರ ಶಂಕು ಟೈಪು, ಅಂದರೆ ಸಿಂಗಲ್ ಕಲರು, ಬಾರ್ಡ್ರಿಗೆ ಗೋಲ್ಡ್ ಜರಿ ಬಂದಿತ್ತು, ಹಾಗಾಗಿ ಇದೇ ಕಲರು, ಸಿಂಗಲ್ ಕಲರ್ ನಮಗೆ ಹಾಕ್ಕೊಡಿ ಅಂತ ಕೇಳಿದರು, ಹಾಗಾಗಿ ನಾನು ಸಿಂಗಲ್ ಜರಿ ಯೂಸ್ ಮಾಡಿ ಹಾಕಿದ್ದೀನಿ. ಇದು ಜರಿ ಫುಲ್ಲು ಇರೋದ್ರಿಂದ ಅಷ್ಟು ಡಿಸೈನ್ ಕ್ಲಿಯರಾಗಿ ಕಾಣ್ತಿಲ್ಲ, ನೋಡಲಿಕ್ಕೇನೋ ಚೆನ್ನಾಗೇ ಕಾಣ್ತಾ ಇದೆ, ದೂರದಿಂದ ನೋಡಿದ್ರೆ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಫುಲ್ ಎಲ್ಲ ಆಲ್ ಓವರ್ ಡಿಸೈನ್ ಬಂದ್ಬಿಟ್ಟು ಗೋಲ್ಡ್ ಜರಿನೇ. ಸ್ಲೀವ್ಸಿಗೆ ಇದು ಹೆವಿ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರ್ ಮೇಲೆ ಏನು ಬೇಡ, ಸಿಂಗಲ್ ಕಲರು ಜರಿ ಆಗಿರೋದ್ರಿಂದ ನಮಗೆ ಬಾರ್ಡ್ರ್ ಮೇಲೆ ಬೇಡ, ಓನ್ಲಿ ಬುಟ್ಟ ಹಾಕ್ಕೊಡಿ ಅಂತ ಕೇಳಿದರು, ಹಾಗಾಗಿ ಈ ಕಡೆ ಒಂದು ನಾನು ಬುಟ್ಟ ಹಾಕ್ಕೊಟ್ಟಿದ್ದೀನಿ. ಅವರಿಗೆಲ್ಲೂ ಸ್ಲೀವ್ಸಿಗೆ ಜಾಯಿಂಟ್ ಬೇಡ ಅಂತ ಹೇಳಿದರು, ಹಾಗಾಗಿ ಸೆಂಟ್ರು ನಾನು ಫ್ರಂಟು ಬ್ಯಾಕು ಹಾಕ್ಬಿಟ್ಟು ಈ ಕಡೆ ಸ್ಲೀವ್ಸ್ ಹಾಕಿದ್ದೀನಿ. ಇದೊಂದು ಡಿಸೈನು. ಹಾಗೆ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಈ ಥರ. ಆಲ್ಮೋಸ್ಟ್ ಆಲ್ ಅವರು ಸ್ಯಾರಿ ಕಲರ್ ಯಾವುದಕ್ಕೂ ಯೂಸ್ ಮಾಡೋದು ಬೇಡ, ಸಿಂಗಲ್ ಕಲರೇ ಗೋಲ್ಡ್ ಜರಿನೇ ಹಾಕ್ರಿ, ಬೇರೆ ನಾವು ಸ್ಯಾರಿಗೂ ವೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ಇದು ಸ್ಯಾರಿ ಬಂದ್ಬಿಟ್ಟು ಪಿಂಕ್, ಬ್ಲೌಸ್ ಬಂದ್ಬಿಟ್ಟು ಪಿಂಕು ಪ್ಲಸ್ ರಾಣಿ ಪಿಂಕು ಎರಡು ಮಿಕ್ಸ್ ಆಗಿತ್ತು, ಹಾಗಾಗಿ ಅವ್ರೇನು ಪಿಂಕ್ ಬೇಡ ಅಂದಿದ್ರು. ಸಿಂಗಲ್ ಕಲರೇ ಹಾಕಿದರೆ ಇದೆಲ್ಲ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಪಿಂಕ್ ಕೊಟ್ಟಿದ್ದೀನಿ, ನೋಡಬೇಕು ಅವ್ರು ಏನು ಹೇಳ್ತಾರೋ. ಡಿಸೈನ್ ಏನೋ ಚೆನ್ನಾಗೇ ಕಾಣ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದನ್ನು ನಾನು ಗೋಲ್ಡ್ ಜರಿ ಕೊಟ್ಟು ಪಿಂಕು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಇದು ಡೋರಿಗೆ ಫ್ಲವರ್ ಹಾಕಿದ್ದೀನಿ. ಅವರು ಯಾವಾಗಲೂ ಡಿಸೈನ್ ಹಾಕ್ಸ್ಕೊಂಡೇ ಅವರು ಡೋರಿಗೆ ಫ್ಲವರ್ ಹಾಕ್ಸ್ಕೊತಾರೆ, ಹಾಗಾಗಿ ಸ್ಲೀವ್ಸಿಗೆ ಬಂದ್ಬಿಟ್ಟು ಇದು ಪ್ಲೇನ್ ಇರೋದ್ರಿಂದ ಚಿಕ್ಕದು ಬಾರ್ಡ್ರ್ ಬಂದಿತ್ತು, ಹಾಗಾಗಿ ನಾನು ಸಿಂಗಲ್ ಲೈನ್ ಕೊಟ್ಬಿಟ್ಟು ಬುಟ್ಟ ಹಾಕಿದ್ದೀನಿ. ಇದೂ ಅಷ್ಟೇ ಆ ಕಡೆ ಈ ಕಡೆನೇ ಹಾಕಿದ್ದೀನಿ, ಅವರಿಗೆಲ್ಲೂ ಜಾಯಿಂಟ್ ಬೇಡ ಅಂತ ಹೇಳಿದರು, ಹಾಗಾಗಿ ಫ್ರಂಟು ಬ್ಯಾಕು ಸೆಂಟ್ರಲ್ಲಿ ಹಾಕ್ಬಿಟ್ಟು ಈ ಥರ ಡಿಸೈನು ತುಂಬ ಚೆನ್ನಾಗಿತ್ತು. ಈ ಡಿಸೈನ್ ಬಂದ್ಬಿಟ್ಟು 600 ಫ್ರೆಂಡ್ಸ್. ಇದು ಡೋರಿಗೆ ನಾನು ಫ್ಲವರ್ ಹಾಕಿರೋದ್ರಿಂದ 600 ಈ ಥರ. ಇದು ಫಸ್ಟು ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದೂ ಅಷ್ಟೇ ಬಾಟಲ್ ಗ್ರೀನ್ದು, ಇದೂ 600. ಆಲ್ ಓವರ್ ಇದು ಬ್ಯಾಕು ಹಾಗೆ ಸ್ಲೀವ್ಸಿಗೆ ಬುಟ್ಟ ಮತ್ತು ಡೋರಿ ಎಕ್ಸ್ಟ್ರಾ ಹಾಕಿರೋದ್ರಿಂದ ನಾನು 600 ತೊಗೊಂಡಿದ್ದೀನಿ, ಇಲ್ಲಾಂದರೆ ಇದಕ್ಕೆ 500 ತೊಗೊತಾ ಇದ್ದೆ. ಈ ಡಿಸೈನು ಅಷ್ಟೇ 500 ತೊಗೊತಾ ಇದ್ದೆ. ಇವೆರಡು ಡಿಸೈನ್ ಆಯಿತು. ಇನ್ನೊಂದು ಬಂದ್ಬಿಟ್ಟು ಇದು ಗ್ರೀನ್ ಕಲರು, ಇದಕ್ಕೆ ಬಂದ್ಬಿಟ್ಟು ಅವರು ಸ್ಯಾರಿ ಕಲರ್ ಹಾಕ್ರಿ ಅಂತ ಹೇಳಿದರು. ಯೆಲ್ಲೋ ಕಲರ್ ಸ್ಯಾರಿ ಇರೋದ್ರಿಂದ ಅವರು ಕಚ್ ವರ್ಕ್ ಚೂಸ್ ಮಾಡಿದರು ಡಿಸೈನು, ಹಾಗಾಗಿ ನಾನು ಕಚ್ ವರ್ಕ್ ಹಾಕಿದ್ದೀನಿ. ಇದಕ್ಕೇನು ಬುಟ್ಟ ಬಂದಿಲ್ಲ, ಸಿಂಪಲ್ಲಾಗಿ ಬ್ಯಾಕ್ ಒಂದು ಲೈನ್ ಬಂದ್ಬಿಟ್ಟು ಇವು ಡೋರಿಗೆ ಹಾಕಿದ್ದೀನಿ ನಾನು. ಫ್ರಂಟು ಈ ಥರ ರೌಂಡ್ ಬಂದಿತ್ತು.
ಫ್ರಂಟು ಈ ಥರ ಮಾಮೂಲು ರೌಂಡು, ಬ್ಯಾಕಲ್ಲಿ ಈ ಥರ ಕಚ್ ವರ್ಕು ತುಂಬ ಚೆನ್ನಾಗಿ ನೈಸಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ರಿಯಲಾಗಿ ನೋಡೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅವರು ಈ ಕಚ್ ವರ್ಕ್ ಹಾಕ್ಸ್ಕೊಳ್ಳೋದು 3ನೇ ಬ್ಲೌಸು. ಅವರಿಗೇನೋ ಕಚ್ ವರ್ಕ್ ತುಂಬ ಇಷ್ಟ ಆಗಿದೆ, ಹಾಗಾಗಿ ಸ್ಲೀವ್ಸಿಗೆ ಬಂದುಬಿಟ್ಟು ದೊಡ್ಡದು ಬಾರ್ಡ್ರ್ ಇರೋದ್ರಿಂದ ಬರೀ ಸಿಂಗಲ್ ಲೈನ್ ಅಷ್ಟೇ ಹಾಕಿ ಅಂತ ಹೇಳಿದರು. ಬುಟ್ಟ ಏನು ಹಾಕಿರಲಿಲ್ಲ ನಾನು. ಇದನ್ನು ಅಷ್ಟೇ 3 ಬ್ಲೌಸ್ಗೂ ಆ ಕಡೆ ಈ ಕಡೆ ನಾನು ಸ್ಲೀವ್ಸ್ ಹಾಕಿದ್ದೀನಿ. ಸೆಂಟ್ರಲ್ಲಿ ಫ್ರಂಟ್ ಟು ಬ್ಯಾಕು ಹಾಕಿದ್ದೀನಿ. ಈ ಡಿಸೈನ್ ಬಂದ್ಬಿಟ್ಟು 600 ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿದೆ. ಈ 3 ಬ್ಲೌಸು ಅವರಿಗೆ ಇವತ್ತು ನಾನು ಕೊಡಬೇಕು. ಅವರು ತುಂಬ ಅರ್ಜೆಂಟ್, ಅಂದರೆ ನಾವು ಊರಿಗೆ ಹೋಗೋದಿದೆ, ಬೇಗನೆ ನಮಗೆ ಮಾಡಿಕೊಡಿ ಅಂತ ಕೇಳಿರೋದ್ರಿಂದ ನಾನು ಬೇಗನೆ ಮಾಡಿಕೊಟ್ಟಿದ್ದೀನಿ. ಯಾರು ಹೊಸಪೇಟೆ ಅಂದರೆ ನಮ್ಮ ಹೊಸಪೇಟೆಯಲ್ಲಿ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೇನಾದರೂ ಈ ಥರ ಅರ್ಜೆಂಟ್ ನಮಗೆ ವರ್ಕ್ ಬೇಕಪ್ಪ ಅಂದರೆ ನೀವು ನಮ್ಮ ಶಾಪಿಗೆ ವಿಸಿಟ್ ಮಾಡ್ಬೋದು. ನನ್ನ ಶಾಪ್ ಬಂದ್ಬಿಟ್ಟು 100 ಬೆಡ್ ಹಾಸ್ಪಿಟ್ಲ್ ಲೈನು, ಚಿಕ್ಕದು ಕೆನಾಲ್ ಇದೆ ಅಲ್ಲ, ಅಂದರೆ ಕೆನಾಲ್ ಪಕ್ಕಕ್ಕೆ 12th ಕ್ರಾಸು, ಎಮ್ ಜಿ ನಗರ್ 12th ಕ್ರಾಸು ಮೇನ್ ರೋಡಲ್ಲಿ ಅಭಿಷೇಕ್ ಬೇಕ್ರಿ ಇದೆ. ಅಭಿಷೇಕ್ ಬೇಕ್ರಿ ಹಿಂದ್ಗಡೆ ಒಂದು 4-5 ಮನೆ ಬಿಟ್ಟೆ ನನ್ನ ಶಾಪ್ ಇರೋದು. ನೀವು ಅಲ್ಲಿ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನಾನು ಏನಾದ್ರು ನಿಮಗೆ ಅರ್ಜೆಂಟ್ ವರ್ಕ್ ಹಾಕೋದಿತ್ತಪ್ಪ ಅಂದರೆ ರೀಸನಬಲ್ ರೇಟಿಗೆ ನಾನು ನಿಮಗೆ ಹಾಕ್ಕೊಡ್ತೀನಿ. ಹೊಸಪೇಟೆಯಲ್ಲಿ ಲೋಕಲ್ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಬಂದು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫಿನಿಶಿಂಗ್ ವೈಸ್ ಆಗಿರಲಿ, ಡಿಸೈನೇ ಆಗಿರಲಿ, ಹಾಗೆ ರೇಟ್ ಆಗಿರಲಿ, ಎಲ್ಲವೂ ನಾನು ರೀಸನಬಲ್ ರೇಟಲ್ಲೇ ನಿಮಗೆ ಮಾಡಿ, ಅರ್ಜೆಂಟಿಗೆ ಬೇಕಪ್ಪ ಅಂದ್ರೂ 1 ಡೇ ಆರ್ 2 ಡೇಸಲ್ಲೇ ನಾನು ನಿಮಗೆ ಮಾಡಿ ಕೊಡ್ತೀನಿ. ಬಂದು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ 3 ಬ್ಲೌಸು ಇವತ್ತು ಬಂದು ಇಸ್ಕೊಂಡು ಹೋಗ್ತಾರೆ, ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ಈ ಕಚ್ ವರ್ಕ್ ನೋಡಿಬಿಟ್ಟು ಒಬ್ಬರು ಬಂದಿದ್ದರು, ಅಂಗನವಾಡಿ ಟೀಚರು. ಈ ಕಚ್ ವರ್ಕ್ ನೋಡಿ ಅವ್ರಿಗೂ ಇಷ್ಟ ಆಯಿತು. ಹಾಗಾಗಿ ಅವ್ರದ್ದು ಆಲ್ರೆಡಿ ಒಂದು ಬ್ಲೌಸಿಗೆ ಇದನ್ನು ನಾನು ಹಾಕ್ಕೊಟ್ಟಿದ್ದೆ. ಕಚ್ ವರ್ಕೆ ಈ ಬ್ಲೌಸಿಗೆ ನಾನೇ ಇದನ್ನು ಹಾಕ್ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಈ ಡಿಸೈನೇ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಈಗಿಂದು ಸ್ಯಾರಿಗೆ ಅವ್ರದ್ದು ಇದೇ ವರ್ಕೇ ಇರಲಿ ಅಂಥೇಳಿ ಹೇಳಿದ್ದಾರೆ. ನಾನೀಗ ಅದನ್ನು ಫ್ರೇಮಿಗೆ ಹಾಕಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ, ರಾಮ ಗ್ರೀನು ಸ್ಯಾರಿ, ಪಿಂಕ್ ರಾಣಿ ಪಿಂಕ್ ಬ್ಲೌಸ್ ಬಂದಿದೆ. ಇಲ್ಲಿ ಫ್ರೇಮಿಗೆ ಹಾಕಿದ್ದೀನಿ. ಈಗಿದೆ ಕಚ್ ವರ್ಕ್ ಡಿಸೈನೇ ನಾನು ಅವರಿಗೆ ಹಾಕ್ಕೊಡ್ತಿದ್ದೀನಿ. ಈ ಕಚ್ ವರ್ಕ್ ಡಿಸೈನ್ ಬಂದ್ಬಿಟ್ಟು 600 ಇಲ್ಲಿ ಹಾಕಿದ್ದೀನಿ ನಾನು. ಔಟ್ಲೈನು ಬ್ಯಾಕ್ ಸೈಡ್ ರೌಂಡಿಗೆ ಔಟ್ಲೈನ್ ಕೊಡ್ತಾ ಇದೆ ಅದು. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ಅವ್ರು ಬಂದು ಬ್ಲೌಸ್ ಇವನ್ನ ಇಸ್ಕೊಂಡು ಹೋಗೋ ಕಾರಣಕ್ಕೆ ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ ಈ ಡಿಸೈನ್ಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನನಗೊಬ್ಬರು ಕಮೆಂಟ್ ಹಾಕಿದ್ರು, ನೀವು ವರ್ಕ್ ಮಾಡಬೇಕಾದ್ರೆ ಸ್ಪೀಡು ಎಷ್ಟರವರೆಗೂ ಇಡಬೇಕು ಅಂಥೇಳಿ ಕೇಳಿದರು. ಇದು ಬಂದ್ಬಿಟ್ಟು ನಮಗೆ 1000ವರೆಗೂ ಇರುತ್ತೆ ಸ್ಪೀಡ್ ಬಂದು. ನಾವು ಲಾಸ್ಟು 750ವರೆಗೂ ಇಡ್ಬೋದು. ನಾನು 750ವರೆಗೂ ಇಡ್ತೀನಿ. ಅದು ಅಂದರೆ ವರ್ಕ್ ನೋಡಿ 700ಗೆ ಇಷ್ಟು ಫಾಸ್ಟ್ ಹೋಗುತ್ತೆ. ನೀವು 750ವರೆಗೂ ಮ್ಯಾಕ್ಸಿಮಮ್ ಇಡ್ಬೋದು, ಇಟ್ಟು ನೀವು ರನ್ ಮಾಡ್ಬೋದು. ನಾನು ಏನಪ್ಪ ಅಂದರೆ ಅಷ್ಟು ಫಾಸ್ಟಾಗಿ ಇಟ್ಟರೆ ನೀಡಲ್ ಮುರಿಯೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾನು 650 700 ಲಾಸ್ಟು. ಇಲ್ಲಿ ನೀವು ನೋಡ್ತಿರ್ಬೋದು 700, ನಾನು 650ನೇ ಲಾಸ್ಟು ಇಡೋದು. ಅದು ಡಿಸೈನ್ ಹಾಕ್ಕೋಬೇಕಾದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ಅದು ತೊಗೊಂಡ್ಬಿಡುತ್ತೆ. ಇದು ನಾನು ಕಚ್ ವರ್ಕ್ ಹಾಕ್ತಿರೋದು ಈ ಥರ. ಇಲ್ಲಿ ನೋಡಿ 650, ಇದು 650ಗೆ ಅದು ತೊಗೊಂಡಿದೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, 700 ಮಾಡಿದ್ದೀನಿ. 750 1000ವರೆಗೂ ಇಡ್ಬೋದು. ಸುಮ್ಮನೆ ಏನಕ್ಕೆ ಅಷ್ಟು ಫಾಸ್ಟ್ ಇಟ್ಟು ಏನಾದರೂ ನೀಡಲ್ ಈ ಥರ ತುಂಬ ಫಾಸ್ಟ್ ಆದರೆ ದಾರ ಕಟ್ಟಾಗುತ್ತೆ. ಹಾಗಾಗಿ ನಾನು ಲಾಸ್ಟು 650 700ಗೆ ಇಡೋದು. ನೀವು ಅಷ್ಟರಲ್ಲೇ ಇಟ್ಟು ಮಾಡಿದ್ರೆ ಬೆಟರು, ಚೆನ್ನಾಗಿರುತ್ತೆ. ಹಾಗಾಗಿ ನಾನು 650ನೇ ಲಾಸ್ಟ್ ಇಡೋದು. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ದಾರ ಕಟ್ಟಾಗಿದೆ, ತುಂಬ ಫಾಸ್ಟ್ ಇಟ್ಟಿದ್ನಲ್ಲ, ಹಾಗಾಗಿ ಈ ದಾರ ಕಟ್ಟಾಯಿತು.
ಏನು ಒಂದು ಡಿಸೈನಿಗೆ ತುಂಬ ಫಾಸ್ಟ್ ಇಟ್ಟರೆ ಒಂದು ತಾಸು ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ, ಬಿಟ್ಟರೆ ಅದರಲ್ಲೇನು ಡಿಫ್ರೆನ್ಸ್ ಆಗೋಲ್ಲ. ಹಾಗಾಗಿ ನಾನು 650ಯಲ್ಲೇ ಇಟ್ಟು ರನ್ ಮಾಡ್ತೀನಿ. ನೀವು ಅಷ್ಟರಲ್ಲೇ ಇಟ್ಟು ರನ್ ಮಾಡ್ಬೋದು. ಒಬ್ಬರು ಕಸ್ಟಮರು 2 ಸ್ಯಾರಿ ಕೊಟ್ಟಿದ್ದರು ಫ್ರೆಂಡ್ಸ್. ಅವು 2 ಸ್ಯಾರಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅವ್ರಿಗೂ ಏನೋ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಕೊಡಬೇಕು, ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ, ಈ ಡಿಸೈನು ನಿಮಗೆ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದು ಮೆಹಂದಿ ಗ್ರೀನ್, ಮೆಹಂದಿ ಪೌಡ್ರ್ ಇರುತ್ತಲ್ಲ ಆ ಗ್ರೀನ್. ಇದು ತುಂಬ ಚೆನ್ನಾಗಿದೆ, ಸ್ಮೂತಾಗಿ ಸ್ಯಾರಿನು. ಅವರು ಅಂಗನವಾಡಿ ಟೀಚರು, ರಿಟೈರ್ಮೆಂಟ್ ಆದ್ರಂತೆ. ಆ ರಿಟೈರ್ಮೆಂಟ್ ದಿನವೇ ಎಲ್ಲರೂ ಸೇರಿ ಅವರಿಗೆ ಇದು ಗಿಫ್ಟು ಸ್ಯಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸ್ಯಾರಿಗೆ ಬಂದ್ಬಿಟ್ಟು ಈ ಥರ ಕುದುರೆದು ಹಾಗೆ ಆನೆ ಇವೆರಡು ಮಿಕ್ಸ್ ಆಗಿ ಬುಟ್ಟ, ಅಲ್ಲಲ್ಲಿ ದೊಡ್ಡದು ಬುಟ್ಟನೇ ಬಂದಿತ್ತು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿತ್ತು ಸ್ಮೂತಾಗಿ ಸ್ಯಾರಿ. ಹಾಗೆ ಪಲ್ಲು ಬಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಜರಿ ವರ್ಕಲ್ಲೇ ಮಾಡಿದ್ದಾರೆ. ತುಂಬ ಸ್ಮೂತ್ ಇದೆ ಫ್ರೆಂಡ್ಸ್, ಭಾಳ ಚೆನ್ನಾಗಿದೆ ನೋಡ್ಲಿಕ್ಕೂ. ಈ ಜರಿನೂ ಒಂಥರ ಫುಲ್ ಡಾರ್ಕ್ ಗೋಲ್ಡ್ ಜರಿಯಲ್ಲಿ ಮಾಡಿದ್ದಾರೆ. ಇದು ವರ್ಕ್ ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಸ್ಯಾರಿಗೆ ಅವರು ಯಾವಾಗೂ ಹಾಕ್ಸ್ಕೊಂಡ್ರೆ ಸ್ವಲ್ಪ ಸಿಂಪಲಾಗೆ ಹಾಕ್ಸ್ಕೊಳ್ಳೋದು ಡಿಸೈನು. ಹಾಗಾಗಿ ನೀವೇ ಒಂದು ಸಿಂಪಲಾಗಿ ಹಾಕಿಬಿಡಿ, ನನಗೆ ತುಂಬ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿ ಈ ಡಿಸೈನು ಸಿಂಪಲ್ಲಾಗಿರಲಿ ಅಂಥೇಳಿ ಹಾಕಿದ್ದೀನಿ. ಈ ಥರ ಸಿಂಪಲ್ ಫ್ಲವರ್ ಬಂದ್ಬಿಟ್ಟು ಅಲ್ಲಲ್ಲಿ ಈ ಥರ ಜರಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಇದು ಬ್ಯಾಕ್, ಇದು ಫ್ರಂಟ್. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೀಟಾಗಿ ಫಿನಿಶಿಂಗು, ಇದೆಲ್ಲ ನಾಟ್ ವರ್ಕ್. ಇದೆಲ್ಲ ಇಲ್ಲಿ ಮಧ್ಯೆ ಮಧ್ಯೆ ಒಂದು ಫ್ಲವರ್ ಬಂದ್ಬಿಟ್ಟು ಇಲ್ಲಿ ಜರಿ ಮಿಕ್ಸಪ್ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದನ್ನು ಅವ್ರು ಈ ಥರನೇ ಸಿಂಪಲ್ ವರ್ಕೇ ಹಾಕ್ಸ್ಕೊಳ್ಳೋದು ಯಾವಾಗಲೂ. ಹಾಗಾಗಿ ನಾನು ಸಿಂಪಲ್ ವರ್ಕ್ ಮಾಡಿದ್ದೀನಿ. ಬಾರ್ಡ್ರ್ ಬಂದ್ಬಿಟ್ಟು ಈ ಥರ ಡಿಸೈನ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಮದುವೆ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಡಿಸೈನ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಇದ್ರ ಮೇಲೆ ಇನ್ನು ಹೆವಿ ವರ್ಕ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಒಂದು ಸಿಂಗಲ್ ಲೈನ್ ಕೊಟ್ಟು ಅಲ್ಲಲ್ಲಿ ಬುಟ್ಟ ಕೊಟ್ಟಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬಂದಿತ್ತು. ವರ್ಕೂ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಡಿಸೈನು, ಸ್ಯಾರಿನೂ ಕ್ವಾಲಿಟಿ, ಕಲರೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಏನಾಗಿದೆ ಅಂದರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ, ಫ್ರೇಮಿಗೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಕ್ಯಾನ್ವಾಸ್ ಹಾಕ್ಬಿಟ್ಟು ನೀವು ಬ್ಲೌಸ್ ಸೆಟ್ ಮಾಡಿ ವರ್ಕ್ ಹಾಕಿ ಅಂತ ನಾನು ಹೇಳಿದ್ದೆ. ಒಂದು ವೇಳೆ ಇಲ್ಲ ನಾವು ಕ್ಯಾನ್ವಾಸ್ ಎಲ್ಲೂ ಹಾಕಿಲ್ಲ, ಬರೀ ಡಿಸೈನಿಗೆ ಅಷ್ಟೇ ನಾವು ಕ್ಯಾನ್ವಾಸ್ ಹಾಕಿದ್ವಪ್ಪ, ಇವಾಗ ಈ ಡಿಸೈನ್ ರನ್ ಆಗ್ತಾಯಿದೆ, ಇದಕ್ಕಷ್ಟೇ ನಾವು ಕ್ಯಾನ್ವಾಸ್ ಹಾಕಿ ರನ್ ಮಾಡ್ತಾಯಿದ್ದೀವಿ ಅಂದಾಗ ಈ ಥರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಏನಕ್ಕಪ್ಪ ಆಗುತ್ತಂದರೆ, ನಾವು ಫ್ರೇಮಿಗೆ 4 ಕಡೆ ಈ ಥರ ಇಲ್ಲಿ ಫ್ರೇಮಿಗೆ 4 ಕಡೆ ಕ್ಲಿಪ್ ಹಾಕ್ತೀವಲ್ಲ, ಅವು ಟೈಟಾಗಿ ಎಳೆದು ಇಲ್ಲಿ ಕ್ಲಿಪ್ ಹಾಕಿದಾಗ ಆ ಕೆಳಗಡೆ ಇರೋ ಇದು ಇದೆ ಅಲ್ಲ, ಇಲ್ಲಿ ನೋಡಿ ಈ ಶಾರ್ಪ್ನೆಸ್ಸು, ಇದು ಈ ಥರ ಬಟ್ಟೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಈ ಥರ ಕಟ್ಟಾಗಿದೆ. ಯಾವಾಗಲೂ ನಾನು ಫುಲ್ಲು ಫ್ರೇಮಿಗೆ ನಾನು ಕ್ಯಾನ್ವಾಸ್ ಹಾಕಿ ಹಾಕೋದು. ಇದು ಏನು ಕ್ಯಾನ್ವಾಸ್ ಮಿಸ್ ಆಗಿದೆ ಏನೋ ನೋಡ್ಕೊಂಡಿಲ್ಲ ನಾನು, ಹಾಗೆ ಟೈಟಾಗಿ ಎಳೆದು ಹಾಕ್ಬಿಟ್ಟಿದ್ದೀನಿ ಕ್ಲಿಪ್ಪು. ಇಲ್ಲೊಂದು ಸ್ವಲ್ಪ ಕಟ್ಟಾಗಿದೆ. ಇದು ಕಟ್ಟಿಂಗ್ ಅಂದರೆ ಬ್ಲೌಸು ಕಟ್ಟಿಂಗ್ ಮಾಡಬೇಕಾದ್ರೆ ಇದು ಫ್ರಂಟು ಸ್ವಲ್ಪ ಸೈಡಿಗೆ ಬಂದಿದೆ, ಪರವಾಗಿಲ್ಲ. ಇದೇನಾದರೂ ನಮಗೆ ಸೆಂಟ್ರ್ ಎಲ್ಲಾದರೂ ಡಿಸೈನಲ್ಲಿ ಈ ಥರ ಸೆಂಟ್ರು ಎಲ್ಲಾದರೂ ಬಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಇದು ಡೆಡ್ ಎಂಡಿಗೆ ನಾನು ಹಾಕಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಅವ್ರಿಗೆ ನಾನು ಇದನ್ನು ಹೇಳಿಬಿಟ್ಟು ಕಟ್ಟಿಂಗಲ್ಲಿ ಇದು ಹೋಗುತ್ತೆ ಅಂತ ಹೇಳಿಬಿಟ್ಟು ಇದು ಬ್ಲೌಸ್ ಕೊಡಬೇಕು. ಮುಂಚಿತವಾಗೇ ನಾವು ಈ ಥರ ಆಗಿದೆ ನೋಡ್ಕೊಳ್ಳಿ, ಈ ಥರ ಕಟ್ಟಿಂಗಲ್ಲಿ ಇದು ಹೋಗುತ್ತೆ ಅಂತ ಹೇಳಿ ಕೊಟ್ಬಿಟ್ರೆ ಅವ್ರಿಗೂ ಟೆನ್ಷನ್ ಇರೋಲ್ಲ. ಏನಕ್ಕಪ್ಪ ಅಂದರೆ ಇವೆಲ್ಲ ಕಾಸ್ಟ್ಲಿ ಸ್ಯಾರಿಗಳು ಕೊಟ್ಟಿರ್ತಾರೆ, ಈ ಥರ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಹೇಳಲಾರ್ದೇ ನಾವು ಏನೋ ಕೊಟ್ಬಿಟ್ರೆ
ಅವ್ರಿಗೂ ಸ್ವಲ್ಪ ಟೆನ್ಷನ್ ಏನಾಗುತ್ತೋ ಏನಿಲ್ಲೋ ಅಂತೇಳಿ. ನಾವು ಕ್ಲಿಯರಾಗಿ ಇದೇನು ನಿಮಗೆ ಏನು ತೊಂದರೆ ಆಗಲ್ಲ, ಇದೆಲ್ಲ ಕಟ್ಟಿಂಗಲ್ಲಿ ಶೇಪಲ್ಲಿ ತೊಗೋಬೇಕಾದ್ರೆ ಹೋಗುತ್ತೆ ಅಂತ ಹೇಳಿಕೊಟ್ಬಿಟ್ರೆ ಅವರಿಗೇನು ಟೆನ್ಷನ್ ಇರಲ್ಲ. ಹಾಗಾಗಿ ನಾನು ಅವ್ರಿಗೆ ಹೇಳಿಕೊಡ್ತೀನಿ. ನೀವು ಸ್ವಲ್ಪ ಹುಷಾರಾಗಿ ಫ್ರೇಮಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸುತ್ತಲೂ ಕ್ಯಾನ್ವಾಸ್ ಹಾಕಿ ಬ್ಲೌಸನ್ನ ನೀವು ಸೆಟ್ ಮಾಡಿ ವರ್ಕ್ ಮಾಡಿ. ಏನೊಂದು ಸ್ವಲ್ಪ ಕ್ಯಾನ್ವಾಸ್ ಜಾಸ್ತಿ ಹೋದರೆ ನಮಗೇನು ಲಾಸ್ ಆಗೋಲ್ಲ. ಕೆಲವೊಂದು ಕಸ್ಟಮರು ಅಡ್ಜಸ್ಟ್ ಮಾಡ್ಕೋತಾರೆ, ನಾವೇನು ಹೇಳಿದರೆ ರಿಕ್ವೆಸ್ಟ್ರಿಂದ ಏನಾದರೂ ಹೇಳಿದರೆ ಸರಿ ಓಕೆ ಬಿಡಿ ಅಂತಾರೆ. ಕೆಲವೊಂದು ಕಸ್ಟಮರು ಇದನ್ನು ತೊಗೊಳ್ಳೋದೇ ಇಲ್ಲ. ಅವ್ರಿಗೆ ಹೆಂಗಪ್ಪ ಅಂದರೆ ಮೈಂಡ್ ಸೆಟ್ಟು ಕಾಸ್ಟ್ಲಿ ಸೀರೆ ಈ ಥರ ಆಗ್ಬಿಡ್ತು ಅಂತೇಳಿ ರಿಟರ್ನು ಕೊಡೋ ಸ್ವಲ್ಪ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಎಲ್ಲ ಕಡೆ ಕ್ಯಾನ್ವಾಸ್ ಹಾಕಿ ಬ್ಲೌಸು ಫಿಟ್ ಮಾಡಿ ವರ್ಕ್ ಮಾಡಿ ಚೆನ್ನಾಗಿ ಬರುತ್ತೆ. ಇದೊಂದು ಸ್ಯಾರಿ ಇದಾದ ತಕ್ಷಣ ಇದು ರಾಮ ಗ್ರೀನ್, ಈ ಥರ ರಾಣಿ ಪಿಂಕ್ ಪಲ್ಲು ಬಂದಿದೆ. ಇದರಲ್ಲಿ ಪಿಂಕಿಶ್ ಸಿಲ್ವರ್ ಮಿಕ್ಸಪ್ ಆಗಿ ಜರಿ ಬಂದಿದೆ. ನಾನು ಇದೆರಡು ಮಿಕ್ಸ್ ಮಾಡಿ ಕಚ್ ವರ್ಕ್ ಹಾಕಿದ್ದೀನಿ ಇವರಿಗೆ. ಇದು ಕಚ್ ವರ್ಕ್ ಅವರಿಗೆ ಇಷ್ಟ ಡಿಸೈನು, ಹಾಗಾಗಿ ಅವರಿಗೆ ಫಸ್ಟ್ ಟೈಮು ನಾನು ಕಚ್ ವರ್ಕೆ ಹಾಕ್ಕೊಟ್ಟಿದ್ದೆ. ಅದೇ ಇಷ್ಟಪಟ್ಟು ಅದೇ ಡಿಸೈನೇ ಹಾಕಿ ಅಂತೇಳಿ ಹೇಳಿದರು. ಹಾಗಾಗಿ ನಾನು ಕಚ್ ವರ್ಕೆ ಹಾಕಿದ್ದೀನಿ. ಇದು ಚಿಕ್ಕ ಬಾರ್ಡ್ರು, ಇದನ್ನು ಬಿಟ್ಟು ಮೇಲ್ಗಡೆ ಒಂದು ಸಿಂಗಲ್ ಲೈನ್ ಕೊಟ್ಟು ಅಲ್ಲಲ್ಲಿ ಬುಟ್ಟ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ. ಈ ಥರ ಬ್ಯಾಕು ಸಿಂಪಲ್ಲಾಗಿ ಕಚ್ ವರ್ಕ್ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಸಿಂಪಲ್ ಯಾರಿಗಾದರೂ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಸ್ಕೋಬೇಕು ಆದರೆ ಹೆವಿ ವರ್ಕ್ ಬೇಡ, ಸಿಂಪಲ್ ಇರಲಿ ಅನ್ನೋರಿಗೆ ಈ ಥರ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಇಷ್ಟ ಆದರೆ ನೀವು ಹಾಕ್ಸ್ಕೋಬೋದು. ಫ್ರಂಟ್ ಈ ಥರ ಇವೆರಡು ವರ್ಕ್ ನಾನು ಮಾಡಿದ್ದೀನಿ. ಇದು ಇವಾಗ ಕೊಡಬೇಕು, ಅವ್ರು ಬಂದು ಇಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇದನ್ನು ಅವರಿಗೆ ಕೊಡಬೇಕು. ಅವ್ರು ಬರೋದ್ರೊಳಗೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಹಾಗೆ ಈ ಡಿಸೈನ್ ಕಾಸ್ಟ್ ರೇಟ್ ಬಂದ್ಬಿಟ್ಟು 500 ತೊಗೊಂಡಿದ್ದೀನಿ ನಾನು. ಎಲ್ಲ ಬುಟ್ಟ ಹಾಕಿ ಎಕ್ಸ್ಟ್ರಾ, ಅಂದರೆ ಈ ಡಿಸೈನ್ಗೇನು ಬುಟ್ಟ ಅವ್ರು ಕೊಟ್ಟಿರಲಿಲ್ಲ, ನಾನು ಇದನ್ನು ಎಕ್ಸ್ಟ್ರಾ ಸೆಟ್ರೇಟ್ ಮಾಡಿ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಕಚ್ ವರ್ಕ್ದೇ ಬುಟ್ಟ ಹಾಕಿದ್ದೀನಿ. ಇದಕ್ಕೆ ಮತ್ತು ಸ್ಲೀವ್ಸಿಗೆ ಬುಟ್ಟ ಹಾಕಿರೋದ್ರಿಂದ 500 ತೊಗೊಂಡಿದ್ದೀನಿ. ಆಮೇಲೆ ಈ ಡಿಸೈನ್ಗೆ ಬಂದ್ಬಿಟ್ಟು 500. ಇದಕ್ಕೂ ಅಷ್ಟೇ, ಇದಕ್ಕೂ ಏನು ಡಿಸೈನ್ಗೆ ಇದು ಬುಟ್ಟ ಕೊಟ್ಟಿರಲಿಲ್ಲ, ನಾನೇ ಇದನ್ನು ಸೆಟ್ರೇಟ್ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲ ಡಿಸೈನ್ಗೂ ಬ್ಯಾಕ್ ಸೈಡು ಸ್ಲೀವ್ಸಿಗೆ ಬುಟ್ಟ ಹಾಕಿ ಕೊಡ್ತೀನಿ. ಸ್ವಲ್ಪ ಪ್ಲೇನ್, ಈ ಥರ ಪ್ಲೇನ್ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ, ಇಲ್ಲಾಂದರೆ ಮತ್ತೆ ಖಾಲಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಬುಟ್ಟ ಹಾಕಿ ಕೊಡ್ತೀನಿ. ಈ ಡಿಸೈನು 500, ಈ ಕಚ್ ವರ್ಕ್ ಡಿಸೈನು 500. ಚೆನ್ನಾಗಿದೆ ಡಿಸೈನ್ ಎಲ್ಲ ತುಂಬ ನೀಟಾಗಿ ಸಿಂಪಲ್. ಯಾರು ಹೆವಿ ಡಿಸೈನ್ ಹಾಕ್ಸ್ಕೊಳ್ಳೋಕೆ ಇಷ್ಟ ಇಲ್ಲಪ್ಪ ಅನ್ನೋರು ಈ ಥರ ಸಿಂಪಲ್ ಡಿಸೈನು ನೀವು ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿದೆ ಡಿಸೈನ್ ಬಂದ್ಬಿಟ್ಟು ಹಾಕ್ಸ್ಕೋಬೋದು ಫ್ರೆಂಡ್ಸ್. ಇನ್ನು ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಮಷಿನ್ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಬೇಕಿತ್ತು. ಹಾಗೆ ಮಷಿನ್ ತೊಗೊಂಡ್ರೆ ಅದ್ರದ್ದು ಸರ್ವಿಸ್ ಹೇಗಿರುತ್ತೆ, ಸರ್ವಿಸ್ಗೆ ಬೇಗನೆ ಬಂದು ಮಾಡ್ತಾರಾ? ನಾನು ಹಿಂದಿನ ವಿಡಿಯೋ ಅವ್ರನ್ನ ಬಹುಶಃ ನಾನು ನೋಡಿರಬೇಕು. ಹುಬ್ಳಿಯಲ್ಲಿ ನಾನು ಪರ್ಚೇಸ್ ಮಾಡಿದೆ, ಬುಕ್ ಮಾಡಿ ಬಂದಿದ್ದೆ ಅಂತ ಹೇಳಿದ್ದೆ. ಅದನ್ನು ನೋಡ್ಬಿಟ್ಟು ಅವರು ಹುಬ್ಳಿಯಲ್ಲಿ ಸರ್ವಿಸ್ ಚೆನ್ನಾಗಿದೆನಾ ಅಂತೇಳಿ ಕಮೆಂಟ್ ಹಾಕಿದ್ರು. ನಾನು ಅಂದರೆ ಅವಾಗ ನಮ್ಮ ಹೊಸಪೇಟೆ ಹತ್ತಿರ ಬಳ್ಳಾರಿಯಲ್ಲಿ ಬ್ರ್ಯಾಂಚ್ ಇರಲಿಲ್ಲ ತ್ರಿಬಲಾರ್ದು. ಹಾಗಾಗಿ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಗೆ ಹೋಗಿ ನಾನು ಅಲ್ಲಿ ಮಷಿನ್ದೆಲ್ಲ ನೋಡಿಕೊಂಡು ಮಷಿನ್ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಹಾಗಾಗಿ ಫಸ್ಟ್ ಟೈಮ್ ನಾವು ಹೋದಾಗ ಸುಮ್ಮನೆ ಹೋಗಿ ಎಲ್ಲ ಕಡೆ ನೋಡ್ಕೊಂಡು, ಹಾಗೆ ಅಲ್ಲಿ ದುರ್ಗದ ಬೈಲ ಮಾರ್ಕೆಟಿಂಗ್ ಇದೆಯಲ್ಲ ಅದನ್ನು ನೋಡ್ಕೊಂಬಿಟ್ಟು ಮುಂದಕ್ಕೆ ನಾವೇನಾದರೂ ಮಷಿನ್ ತೊಗೊಂಡ್ರೆ ಅಲ್ಲಿ ಕೆಲವೊಂದು ಲೇಸು, ಬಟ್ಟೆ, ಹಾಗೆ ಇದಕ್ಕೆ ಸಂಬಂಧಪಟ್ಟಿದ್ದ ಮೆಟೀರಿಯಲ್ಸ್ ಸಿಗುತ್ತೆ ಅಂತ ಹೇಳಿದ್ರು ಒಬ್ಬರು. ಹಾಗಾಗಿ ಅವರು ಅಂದರೆ ನಮ್ಮ ಫ್ರೆಂಡೇ, ಇಬ್ಬರು ಸೇರಿಬಿಟ್ಟು ನಾವು ಹೋಗಿ ಮಷಿನ್ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಬಂದಿದ್ವಿ. ಅದು ಬಂದಾದಮೇಲೆ ನೆಕ್ಸ್ಟ್ ಇನ್ನು ನಾವು ಫಿಕ್ಸ್ ಆದ್ವಿ ಮಷಿನ್ ತೊಗೊಳ್ಳೇಬೇಕಂದಾಗ. ಅಲ್ಲಿ ಬೆಂಗಳೂರು ಹೆಡ್ ಆಫೀಸ್ಗೆ ನಾವು ಹೇಮಂತ್ ಸರ್ಗೆ ಫೋನ್ ಮಾಡಿದಾಗ ಅವರು ಇಲ್ಲ, ಈಗ ರೀಸೆಂಟಾಗಿ ಹುಬ್ಳಿಯಲ್ಲಿದೆ, ಇನ್ನು ಮುಂದಕ್ಕೆ ನಾವು ಬಳ್ಳಾರಿಯಲ್ಲಿ ಬ್ರ್ಯಾಂಚ್ ಓಪನ್ ಮಾಡ್ತೀವಿ, ಅವಾಗ ನಿಮಗೆ ತುಂಬ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು. ಸರಿ ಬಿಡು, ಇನ್ನು ಇಲ್ಲೇ ಬಳ್ಳಾರಿ ಹತ್ತಿರ ಆಗುತ್ತಲ್ಲ ಅಂತೇಳಿ ನಾವು ಹುಬ್ಳಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಬುಕ್ ಮಾಡಿದ್ವಿ. ನಾವು ಎಲ್ಲೇ ಬ್ರಾಂಚಸಲ್ಲಿ ಬುಕ್ ಮಾಡಿದ್ರು ಬೆಂಗಳೂರಿಂದನೇ ನಮಗೆ ಬರೋದು, ಹೆಡ್ ಆಫೀಸ್ ಇರೋದು ಹೈದರಾಬಾದು.
ಬೆಂಗಳೂರಿಂದನೇ ನಮಗೆ ಮಷಿನ್ ಕಳಿಸ್ತಾರೆ. ನಿಮಗೆ ಏನಾದರೂ ನೀವು ಮಷಿನ್ ತೊಗೊಂಡು ಪ್ರಾಬ್ಲಮ್ ಆಯ್ತಪ್ಪ ಅಂದರೆ ಏನು ಭಯ ಬೀಳಲಾರ್ದೆ, ಏನೂ ಟೆನ್ಷನ್ ಇರಲಾರ್ದೆ ನೀವು ಸರ್ವಿಸ್ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ಆಲ್ಮೋಸ್ಟ್ ಆಲು ನಮಗೆ ವಿಡಿಯೋ ಮುಖಾಂತರನೇ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ವಿಡಿಯೋದಲ್ಲಿ ಏನಾದರೂ ನಮಗೆ ಸಾಲ್ವ್ ಆಗಲಿಲ್ಲಪ್ಪ, ಮಷಿನ್ನು ಸರಿ ಹೋಗಿಲ್ಲ ಅಂದಾಗ ಅವರು ಟೆಕ್ನಿಷನ್ನ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. 1 ಇಲ್ಲ 2 ದಿನ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಏನು ತುಂಬ ದಿನ ಏನು ಅವ್ರು ತೊಗೊಳ್ಳಲ್ಲ. ಸರ್ವಿಸ್ನು ತುಂಬ ಚೆನ್ನಾಗಿದೆ. ನಾವು ಇದ್ರ ಬಗ್ಗೆನೇ ಯೋಚನೆ ಮಾಡಿನೇ 3RR ನಾನು ಚೂಸ್ ಮಾಡಿದ್ದು. ಚೆನ್ನಾಗಿದೆ. ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಯನೂ ಏನಿಲ್ಲ. ಬೇಗನೆ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರು 2 ದಿನ ತೊಗೊಂಡು ಅಷ್ಟರೊಳಗೆ ಬಂದು ನಮಗೆ ಮಷಿನೆಲ್ಲ ರೆಡಿ ಮಾಡಿ ನೀಟಾಗಿ ನಮಗೆ ಕ್ಲಿಯರಾಗಿ ಮಾಡಿಕೊಟ್ಟು ಹೋಗ್ತಾರೆ. ಹಾಗಾಗಿ ನೀವು ಏನಾದರೂ ಮಷಿನ್ ತೊಗೊಳ್ಳೋ ಇತ್ತಪ್ಪ ಅಂದರೆ ಆರಾಮ್ಸೆ ತೊಗೋಬೋದು, ಏನು ತೊಂದರೆ ಇಲ್ಲ. ನನಗೆ ಕಮೆಂಟ್ ಬಂದಿತ್ತು, ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿದೆ.